Hello everyone. In the previous videos, we have discussed about the inter-symbol interference and I pattern and also baseband transmission. Baseband signal ಅಂತಂದ್ರೆ original modulating signal ಇರುತ್ತಲ್ಲ information or message that is called as baseband signal. ಆ ಬೇಸ್ಬ್ಯಾಂಡ್ ಸಿಗ್ನಲ್ಸ್ ಅನ್ನ ಡಿಜಿಟಲ್ ಫಾರ್ಮಿಗೆ ಕನ್ವರ್ಟ್ ಮಾಡಿ 0 and 1 ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ ವಿ ಹ್ಯಾವ್ ಟೂ ವೋಲ್ಟೇಜ್ ಲೆವೆಲ್ಸ್. One is 0 voltage level and another one is plus 5 volts in the positive logic. If we transmit that signals directly without any modulations, then that type of transmission is called as baseband transmission. ಏನು ಇನ್ಫಾರ್ಮೇಷನ್ ಇರುತ್ತೆ ಆ ಇನ್ಫಾರ್ಮೇಷನ್ನ ಡೈರೆಕ್ಟ್ ಆಗಿ ಡಿಜಿಟಲ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ವಿದೌಟ್ ಮಾಡ್ಯುಲೇಷನ್ ಟ್ರಾನ್ಸ್ಮಿಟ್ ಮಾಡಿದರೆ ಅದಕ್ಕೆ ಬೇಸ್ ಬ್ಯಾಂಡ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಬೇಸ್ ಬ್ಯಾಂಡ್ ಟ್ರಾನ್ಸ್ಮಿಷನ್ಸ್ ಅಲ್ಲಿ 0 and 1 ಪಲ್ಸ್ ಇರುತ್ತೆ. adjacent pulses are affected by the neighboring pulse. ಫಸ್ಟ್ ಪಲ್ಸ್ ಇಂದು ಇನ್ಫಾರ್ಮೇಷನ್ ಸೆಕೆಂಡ್ ಪಲ್ಸಿನ ಇನ್ಫಾರ್ಮೇಷನ್ ಜೊತೆಗೆ ಮಿಕ್ಸ್ ಆದರೆ ಸಮ್ ಇಂಟರ್ಫಿಯರೆನ್ಸ್ ಅಕರ್ಸ್. ಎರಡು ಬಿಟ್ಟಿಂದ ಇಂಟರ್ಫಿಯರೆನ್ಸ್ ದಟ್ ಈಸ್ ಕಾಲ್ಡ್ ಆಸ್ ಇಂಟರ್ ಸಿಂಬಲ್ ಇಂಟರ್ಫಿಯರೆನ್ಸ್. ಒಂದು ಬಿಟ್ಟಿನ ಜೊತೆಗೆ ಇನ್ನೊಂದು ಬಿಟ್ಟಿನ ಇನ್ಫಾರ್ಮೇಷನ್ ಮಿಕ್ಸ್ ಆದರೆ ಅದಕ್ಕೆ ಇಂಟರ್ ಸಿಂಬಲ್ ಇಂಟರ್ಫಿಯರೆನ್ಸ್ ಅಂತ ಹೇಳ್ತಾರೆ. ಬೇಸ್ ಬ್ಯಾಂಡ್ ಟ್ರಾನ್ಸ್ಮಿಷನ್ ಅಲ್ಲಿ ನಮಗೆ ಎರಡು ನಾಯ್ಸ್ ಆರ್ ಡಿಸ್ಟರ್ಬೆನ್ಸ್ ಇದೆ. ಒಂದು ಇಂಟರ್ ಸಿಂಬಲ್ ಇಂಟರ್ಫಿಯರೆನ್ಸ್, ಇನ್ನೊಂದು ಚಾನಲ್ ನಾಯ್ಸ್. ಯಾಕಂದರೆ ಫ್ರೀಕ್ವೆನ್ಸಿ ತುಂಬ ಲೋ ಇರೋದ್ರಿಂದ ಇದೆರಡು ಡಿಸ್ಟಾರ್ಷನ್ಸು ರಿಸೀವ್ಡ್ ಸಿಗ್ನಲ್ಸ್ ಅಲ್ಲಿ ಬರುತ್ತೆ. ಎಷ್ಟು ಪಾರ್ಟ್ ಆಫ್ ದ ಸಿಗ್ನಲ್ ಕರಪ್ಟ್ ಆಗಿದೆ ಅಥವಾ ಡಿಸ್ಟರ್ಬೆನ್ಸ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವೊಂದು ಔಟ್ಪುಟ್ ವೇವ್ ಫಾರ್ಮ್ ಅನ್ನು ನೋಡ್ಬೋದು CROದಲ್ಲಿ. ದಟ್ ಪ್ಯಾಟರ್ನ್ ಈಸ್ ಕಾಲ್ಡ್ ಆಸ್ ಐ ಪ್ಯಾಟರ್ನ್. ಐ ಪ್ಯಾಟರ್ನ್ ಅನ್ನು ಹೇಗೆ ನೋಡ್ಬೋದು? CROದಲ್ಲಿ ಐ ಪ್ಯಾಟರ್ನ್ ನೋಡಬೇಕಿದ್ರೆ ನಾವು CROಗೆ ಪರ್ಟಿಕ್ಯುಲರ್ ಇನ್ಪುಟ್ ಅನ್ನು ಕೊಡಬೇಕು. CROದಲ್ಲಿ ವರ್ಟಿಕಲ್ ಡಿಫ್ಲೆಕ್ಷನ್ ಪ್ಲೇಟ್ಸ್ ಆ್ಯಂಡ್ ಹೊರಿಜಾಂಟಲ್ ಡಿಫ್ಲೆಕ್ಷನ್ ಪ್ಲೇಟ್ಸ್ ಅಂತ ಹೇಳಿದೆ. ನೀವೇನು ಇನ್ಫಾರ್ಮೇಷನ್ ಅನ್ನು ರಿಸೀವ್ ಮಾಡಿರ್ತೀರಾ, ಏನು ಬಿಟ್ಸ್ ಅನ್ನು ರಿಸೀವ್ ಮಾಡಿರ್ತೀರಾ, ಆ ರಿಸೀವ್ಡ್ ಇನ್ಫಾರ್ಮೇಷನ್ಸ್ ಅನ್ನ ವರ್ಟಿಕಲ್ ಡಿಫ್ಲೆಕ್ಷನ್ ಪ್ಲೇಟ್ಸಿಗೆ ಕೊಡಬೇಕು. CROದು ವರ್ಟಿಕಲ್ ಡಿಫ್ಲೆಕ್ಷನ್ ಪ್ಲೇಟ್ಸಿಗೆ ರಿಸೀವ್ಡ್ ಸಿಗ್ನಲ್ಸ್ ಅನ್ನ ಕೊಡಬೇಕು. ಆ್ಯಂಡ್ ಸಾಟೂತ್ ವೇವ್ ಫಾರ್ಮ್ಸ್ ಅನ್ನು, ಅದೊಂದು ರೆಫರೆನ್ಸ್ ಸಿಗ್ನಲ್, ಸಾಟೂತ್ ವೇವ್ ಫಾರ್ಮ್ಸ್ ಅನ್ನ ಹೊರಿಜಾಂಟಲ್ ಡಿಫ್ಲೆಕ್ಷನ್ ಪ್ಲೇಟ್ಸಿಗೆ ಕೊಡಬೇಕು. CROದಲ್ಲಿ ನೀವು ಆಲ್ರೆಡಿ ಅಬ್ಸರ್ವ್ ಮಾಡಿರ್ಬೋದು, ವರ್ಟಿಕಲ್ ಡಿಫ್ಲೆಕ್ಷನ್ ಪ್ಲೇಟ್ಸ್ ಆ್ಯಂಡ್ ಹೊರಿಜಾಂಟಲ್ ಡಿಫ್ಲೆಕ್ಷನ್ ಪ್ಲೇಟ್ಸ್ ಇರುತ್ತೆ, X ಆಕ್ಸಿಸ್ ಆ್ಯಂಡ್ Y ಆಕ್ಸಿಸ್. ರಿಸೀವ್ ಮಾಡಿದ ಇನ್ಫಾರ್ಮೇಷನ್ಸ್ ಅನ್ನ ವರ್ಟಿಕಲ್ ಡಿಫ್ಲೆಕ್ಷನ್ ಪ್ಲೇಟ್ಸಿಗೆ, ಸಾಟೂತ್ ವೇವ್ ಫಾರ್ಮ್ಸ್ ಅನ್ನ ಹೊರಿಜಾಂಟಲ್ ಡಿಫ್ಲೆಕ್ಷನ್ ಪ್ಲೇಟ್ಸಿಗೆ ಕೊಟ್ಟರೆ ನಿಮ್ಗೊಂದು ಪ್ಯಾಟರ್ನ್ ಬರುತ್ತೆ. ದಟ್ ಪ್ಯಾಟರ್ನ್, ದಟ್ ಔಟ್ಪುಟ್ ಪ್ಯಾಟರ್ನ್ ಈಸ್ ಲೈಕ್ ದಟ್ ಆಫ್ ಎ ಹ್ಯೂಮನ್ ಐ. ಹ್ಯೂಮನ್ ಐ ತರ, ಕಣ್ಣಿನ ತರ ಕಾಣೋದ್ರಿಂದ ಅದಕ್ಕೆ ಐ ಪ್ಯಾಟರ್ನ್ ಅಂತ ಹೇಳ್ತಾರೆ. ಡಿಸ್ಟರ್ಬೆನ್ಸ್ ಎಷ್ಟಿದೆ, ಎಲ್ಲಿ ನಾವು ಸಿಗ್ನಲ್ಸ್ ಅನ್ನ ಸ್ಯಾಂಪಲ್ ಮಾಡಬೇಕು ಅಂತ ಅನ್ನೋದನ್ನ ಆ ಐ ಪ್ಯಾಟರ್ನ್ ಇಂದ ಐಡೆಂಟಿಫೈ ಮಾಡ್ಬೋದು. ಡಿಸ್ಟರ್ಬೆನ್ಸ್ ಮ್ಯಾಕ್ಸಿಮಮ್ ಇದ್ರೆ ಐ ಓಪನಿಂಗ್ ಮಿನಿಮಮ್ ಇರುತ್ತೆ. ಇಫ್ ಯು ಹ್ಯಾವ್ ದ ಮ್ಯಾಕ್ಸಿಮಮ್ ಡಿಸ್ಟಾರ್ಷನ್, ಇಂಟರ್ ಸಿಂಬಲ್ ಇಂಟರ್ಫಿಯರೆನ್ಸ್ ಆ್ಯಂಡ್ ಚಾನಲ್ ನಾಯ್ಸ್, ದೆನ್ ಐ ಓಪನಿಂಗ್ ಈಸ್ ಮಿನಿಮಮ್. ನಾಯ್ಸ್ ಮಾರ್ಜಿನ್ ಈಸ್ ಆಲ್ಸೋ ಮಿನಿಮಮ್. ಯಾವ ರೇಟಲ್ಲಿ ಡಿಸ್ಟರ್ಬೆನ್ಸ್ ಔಟ್ಪುಟಲ್ಲಿ ಇದೆ ಅಂತ ಅನ್ನೋದನ್ನು ಆ ಐ ಪ್ಯಾಟರ್ನಿಂದ ಫೈಂಡ್ ಔಟ್ ಮಾಡ್ಬೋದು. ಯಾವ ಪಾಯಿಂಟಲ್ಲಿ ನಾವು ಸಿಗ್ನಲ್ಸ್ ಅನ್ನು ಸ್ಯಾಂಪಲ್ ಮಾಡಬೇಕು, ಎಲ್ಲಿ ಡಿಸ್ಟಾರ್ಷನ್ಸ್ ಮಿನಿಮಮ್ ಇದೆ, ಎಲ್ಲಿ ಡಿಸ್ಟಾರ್ಷನ್ಸ್ ಮ್ಯಾಕ್ಸಿಮಮ್ ಇದೆ, ವಿ ಕ್ಯಾನ್ ಐಡೆಂಟಿಫೈ ಆಲ್ ದಟ್ ಬೈ ಯೂಸಿಂಗ್ ದಟ್ ಐ ಪ್ಯಾಟರ್ನ್. Here we have this distortion in the baseband transmission. Baseband transmission ಅಂತಂದ್ರೆ ಏನು? Without any modulation if you transmit the signals. Okay? But to reduce that distortion, to have the original output at the receiving point, we use a modulation technique.
ಮಾಡ್ಯುಲೇಷನ್ ಅಂತಂದರೆ ಏನು ಅಂತೇಳಿ ಅನಲಾಗ್ ಮಾಡ್ಯುಲೇಷನಲ್ಲಿ ಡಿಸ್ಕಸ್ ಮಾಡಿದ್ದೀರಾ. ನಾವು ದಿಸ್ ಈಸ್ ಡಿಜಿಟಲ್ ಮಾಡ್ಯುಲೇಷನ್. You know that modulation is the process of altering some characteristics. Some characteristics ಅನ್ನ ಆಲ್ಟರ್ ಮಾಡೋದು. ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಆಲ್ಟರ್ ಮಾಡ್ಬೋದು? ಆಂಪ್ಲಿಟ್ಯೂಡ್ ಅನ್ನು ಆಲ್ಟರ್ ಮಾಡ್ಬೋದು, ಫೇಸ್ ಅನ್ನು ಆಲ್ಟರ್ ಮಾಡ್ಬೋದು, ಅಥವಾ ಫ್ರೀಕ್ವೆನ್ಸಿಯನ್ನು ಆಲ್ಟರ್ ಮಾಡ್ಬೋದು. ಇಟ್ ಮೇ ಬಿ ಅನಲಾಗ್ ಮಾಡ್ಯುಲೇಷನ್ ಆರ್ ಡಿಜಿಟಲ್ ಮಾಡ್ಯುಲೇಷನ್. ಸಮ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಆಲ್ಟರ್ ಮಾಡೋದು. Modulation is the process of altering some characteristics. It may be amplitude, it may be phase, or it may be frequency of high frequency carrier. ನಿಮ್ಮ ಇನ್ಫಾರ್ಮೇಶನ್ ಏನಿದೆ ಅಲ್ಲ ಅದನ್ನ ಕ್ಯಾರಿ ಮಾಡಲಿಕ್ಕೆ ನಾವು ಒಂದು ಹೈ ಫ್ರೀಕ್ವೆನ್ಸಿಯನ್ನು ಯೂಸ್ ಮಾಡ್ತೀವಿ. ಆ ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ಇಂದು ಫೇಸ್ ಚೇಂಜ್ ಆಗುತ್ತೆ, ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ, ಅಥವಾ ಆಂಪ್ಲಿಟ್ಯೂಡ್ ಚೇಂಜ್ ಆಗುತ್ತೆ. ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ವೇವ್ ಫಾರ್ಮ್ in accordance with the source signal or baseband signal. Source signal ಅಂತಂದ್ರೆ ಏನು ಮೆಸೇಜ್ ಇದೆ ಅಲ್ಲ ನಿಮ್ದು ಅದನ್ನ source signal or baseband signal ಅಂತ ಹೇಳ್ತೇವೆ. Now some characteristic of the high frequency signal is alters depends upon the source signal. Modulation ಅಂತಂದ್ರೆ ಏನು? Process of altering some characteristics. Process of altering some characteristics of high frequency carrier waveform in accordance with the source signals or baseband signals. Okay. In the modulation process, the baseband signals constitutes the modulating signal. ಬೇಸ್ಬ್ಯಾಂಡ್ ಸಿಗ್ನಲ್ ಅಂತಂದ್ರೆ ಯಾವ ಸಿಗ್ನಲ್ ಅಂತ ಹೇಳ್ತಾರೆ? ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮಾಡ್ಯುಲೇಷನ್ ನಲ್ಲಿ ಎರಡು ಸಿಗ್ನಲ್ ಇರುತ್ತೆ. ಒಂದು ಮಾಡ್ಯುಲೇಟಿಂಗ್ ಸಿಗ್ನಲ್, ಇನ್ನೊಂದು ಕ್ಯಾರಿಯರ್ ಸಿಗ್ನಲ್. ಒಂದು ಮಾಡ್ಯುಲೇಟಿಂಗ್ ಸಿಗ್ನಲ್, ಇನ್ನೊಂದು ಕ್ಯಾರಿಯರ್ ಸಿಗ್ನಲ್. ದಿಸ್ ಬೇಸ್ ಬ್ಯಾಂಡ್ ಸಿಗ್ನಲ್ ಅನ್ನ ಮಾಡ್ಯುಲೇಟಿಂಗ್ ಸಿಗ್ನಲ್ ಅಂತ ಹೇಳ್ತೇವೆ. ಅಂಡ್ ದ ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ಸಿಗ್ನಲ್ ಇಸ್ ಸೈನುಸಾಯ್ಡಲ್ ವೇವ್ ಫಾರ್ಮ್. ಈ ಮಾಡ್ಯುಲೇಟಿಂಗ್ ಸಿಗ್ನಲ್ ಇದೆಯಲ್ಲ, ಡಿಜಿಟಲ್ ಮಾಡ್ಯುಲೇಷನ್ ಆದರೆ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ 0 and 1 ಪಲ್ಸ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂಡ್ ಕ್ಯಾರಿಯರ್ ಈಸ್ ಸೈನುಸಾಯ್ಡಲ್ ವೇವ್ ಫಾರ್ಮ್. ಕ್ಯಾರಿಯರ್ ವೇವ್ ಈಸ್ ಪ್ರೆಸೆಂಟ್ ಇನ್ ದ ಸೈನುಸಾಯ್ಡಲ್ ಕಂಡೀಷನ್. ಕ್ಯಾರಿಯರ್ ಅಂತಂದ್ರೆ ಹೈ ಫ್ರೀಕ್ವೆನ್ಸಿ ಸಿಗ್ನಲ್. ಆ ಹೈ ಫ್ರೀಕ್ವೆನ್ಸಿ ಸಿಗ್ನಲ್ ಸೈನ್ ವೇವ್ ಆಗಿರುತ್ತೆ. ಅಂಡ್ ಮಾಡ್ಯುಲೇಟಿಂಗ್ ಸಿಗ್ನಲ್ constitute, that is the baseband signal constitute the modulating signal. This modulating signal is present in the form of 0 and 1. Modulation ಅಂದ್ರೆ ಏನಂತ ಗೊತ್ತಾಯ್ತಲ್ಲ? Modulation is the process of altering some characteristics of high frequency carrier waveform in accordance with the source signals or baseband signals. Okay. ಮಾಡ್ಯುಲೇಷನ್ ಯಾಕೆ ಬೇಕು ನಮಗೆ? ಮಾಡ್ಯುಲೇಷನ್ ಇಲ್ಲದೆ ಇದ್ರೆ ಏನಾಗುತ್ತೆ? ಚಾನಲ್ ಕ್ಯಾರೆಕ್ಟರಿಸ್ಟಿಕ್ಕಿಗೆ ಮ್ಯಾಚ್ ಮಾಡಲಿಕ್ಕೆ, ಸಿಗ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಚಾನಲ್ ಕ್ಯಾರೆಕ್ಟರಿಸ್ಟಿಕ್ಕಿಗೆ ಮ್ಯಾಚ್ ಮಾಡಲಿಕ್ಕೆ ಮಾಡ್ಯುಲೇಷನ್ ಬೇಕು. ಮ್ಯಾಚಿಂಗ್ ಸಿಗ್ನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಚಾನಲ್ ಕ್ಯಾರೆಕ್ಟರಿಸ್ಟಿಕ್ಸ್. ನೆಕ್ಸ್ಟ್, reducing noise and interference. You already know that if we transmit the baseband signals directly, then we have a main two distortions or noise. That is, one is inter-symbol interference and another one is channel noise. ಅದನ್ನ ರೆಡ್ಯೂಸ್ ಮಾಡಲಿಕ್ಕೆ ನಾವು ಮಾಡ್ಯುಲೇಷನ್ ಟೆಕ್ನಿಕ್ ಅನ್ನು ಯೂಸ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ಸಿಗ್ನಲ್ಸ್ ಅನ್ನ ಯೂಸ್ ಮಾಡ್ತೇವೆ. ಕ್ಯಾರಿಯರ್ ಹೈ ಫ್ರೀಕ್ವೆನ್ಸಿ ಇರೋದ್ರಿಂದ ಡಿಸ್ಟಾರ್ಷನ್ಸ್ ಮತ್ತೆ ಇಂಟರ್ ಸಿಂಬಲ್ ಇಂಟರ್ಫಿಯರೆನ್ಸ್ ಆಗುದಿಲ್ಲ. ಅಂಡ್ ಮೋರ್ ದೆನ್ ಒನ್ ಸಿಗ್ನಲ್ಸ್ ಅಂದ್ರೆ ಒಂದೇ ಚಾನಲ್ ನಲ್ಲಿ ಮೋರ್ ದೆನ್ ಒನ್ ಸಿಗ್ನಲ್ಸ್ ಅನ್ನ ಟ್ರಾನ್ಸ್ಮಿಟ್ ಮಾಡೋದು. ಯು ಆಲ್ರೆಡಿ ನೋ ದಟ್ ಮಲ್ಟಿಪ್ಲೆಕ್ಸಿಂಗ್, ಮೆನಿ ಇಂಟು ಒನ್. ನಂಬರ್ ಆಫ್ ಸಿಗ್ನಲ್ಸ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ in a single channel. Several signals can be transmitted over a single channel using this modulation. And overcoming some equipment limitations. You already know that antenna height, the frequency between the relationship between frequency, wavelength and velocity of light is calculated by C is equal to F lambda. Lambda ಅಂತಂದ್ರೆ wavelength, F ಅಂತಂದ್ರೆ frequency, C ಅಂತಂದ್ರೆ velocity of light. Lambda length of the antenna ಇಂಡಿಕೇಟ್ ಮಾಡುತ್ತೆ. ನೀವು ತುಂಬಾ ಲೋ ಫ್ರೀಕ್ವೆನ್ಸಿ ಯೂಸ್ ಮಾಡಿದ್ರೆ antenna height becomes very large. Frequency low ಇರೋದ್ರಿಂದ, because frequency and wavelength are inversely proportional.
ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ವೇವ್ ಲೆಂತ್ ಕಡಿಮೆ ಆಗುತ್ತೆ. ಬಿಕಾಸ್ ಎಫ್ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಆರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎಫ್. ಸಿ ಕಾನ್ಸ್ಟೆಂಟ್ ಇರುತ್ತೆ, ದಟ್ ಈಸ್ ವೆಲಾಸಿಟಿ ಆಫ್ ಲೈಟ್ 3 × 10⁸ meters per second ಅಲ್ವಾ. ಸೊ ಈಗ ನಿಮ್ಮ ಆಂಟೆನಾ ಹೈಟ್ ಅನ್ನ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಬೇಕು ಅಂತಂದ್ರೆ, ಪ್ರಾಕ್ಟಿಕಲ್ ಆಂಟೆನಾ ಯೂಸ್ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ಲೆಂತ್ ಆರ್ ಹೈಟ್ ಇದ್ರೆ ಮಾತ್ರ ಯೂಸ್ ಮಾಡ್ಬೋದು. ಆಂಟೆನಾ ಹೈಟ್ ಆರ್ ಲೆಂತ್ ಅನ್ನ ರೆಡ್ಯೂಸ್ ಮಾಡಲಿಕ್ಕೆ ನಾವು ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ಅನ್ನ ಯೂಸ್ ಮಾಡಿಕೊಂಡು ಅದನ್ನ ರೆಡ್ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ದ ರಿಕ್ವೈರ್ಮೆಂಟ್ ಆಫ್ ಮಾಡ್ಯುಲೇಷನ್ಸ್. ಮಾಡ್ಯುಲೇಷನ್ ಸಿಸ್ಟಮ್ ಯಾಕೆ ಬೇಕು? ಒಂದು ಸಿಗ್ನಲ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಚಾನಲ್ ಕ್ಯಾರೆಕ್ಟರಿಸ್ಟಿಕ್ ಜೊತೆಗೆ ಮ್ಯಾಚ್ ಮಾಡಲಿಕ್ಕೆ. ಚಾನಲ್ ಕ್ಯಾರೆಕ್ಟರಿಸ್ಟಿಕ್ ಮತ್ತೆ ಸಿಗ್ನಲ್ ಕ್ಯಾರೆಕ್ಟರಿಸ್ಟಿಕ್ ಅನ್ನ ಮ್ಯಾಚ್ ಮಾಡುತ್ತೆ. ಸೆಕೆಂಡ್ ಒನ್ ನಾಯ್ಸ್ ಮತ್ತೆ ಇಂಟರ್ಫಿಯರೆನ್ಸ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಮೋರ್ ದೆನ್ ಒನ್ ಸಿಗ್ನಲ್, ದಟ್ ಈಸ್ ಸೆವರಲ್ ಸಿಗ್ನಲ್ಸ್ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್ ಓವರ್ ಎ ಸಿಂಗಲ್ ಚಾನಲ್, ಮಲ್ಟಿಪ್ಲೆಕ್ಸಿಂಗ್ ಪ್ರೊಸೆಸ್ ಅನ್ನ ಯೂಸ್ ಮಾಡಲಿಕ್ಕೆ. ಅಂಡ್ ಫೋರ್ತ್ ಒನ್ ಈಸ್ equipment limitations. They usually antenna height. First one, channel characteristic is matches with the signal characteristic by using modulation. Second one, it reduces the noise and interference. Third one, multiplexing. And fourth one is equipment limitations, overcoming the equipment limitations. These are the requirement of modulation in communication. Okay. The transmission of digital signals is increasing at a rapid rate. Transmission of digital signal is increasing at a rapid rate. Nowadays, almost all communications digital communications. Low frequency analog signals are converted to digital format. ನಮ್ಮ ಆಕ್ಚುಲಿ ಇನ್ಫಾರ್ಮೇಶನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಅನಲಾಗ್ ಫಾರ್ಮ್ ಅಲ್ಲಿ ಇರುತ್ತೆ. ಈ ಅನಲಾಗ್ ಸಿಗ್ನಲ್ಸ್ ಅನ್ನು ನಾವು digital format ಗೆ ಕನ್ವರ್ಟ್ ಮಾಡ್ತೇವೆ. ಬಿಫೋರ್ ಟ್ರಾನ್ಸ್ಮಿಷನ್ ವಿ ಕನ್ವರ್ಟ್ ದಟ್ ಅನಲಾಗ್ ಸಿಗ್ನಲ್ ಇಂಟು digital format. Then to send that digital signal we use the digital modulation technique. ಎಲ್ಲ ಇನ್ಫಾರ್ಮೇಶನ್ಸ್ ಯಾವ ಇದರಲ್ಲಿದೆ? ಡಿಜಿಟಲ್ ಫಾರ್ಮ್ ಅಲ್ಲಿ ಇದೆ. ಸೊ ಯಾವ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತೀರಿ? ಇಲ್ಲಿ ಮಾಡ್ಯುಲೇಷನ್ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತೀರಿ, ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡ್ತೀರಿ. ಯಾವ್ಯಾವುದು ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕ್ಸ್? ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಜಿಟಲ್ ಮಾಡ್ಯುಲೇಷನ್. ನಿಮ್ಗೆ ಆಲ್ರೆಡಿ ಅನಲಾಗ್ ಮಾಡ್ಯುಲೇಷನ್ ನಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಗೊತ್ತಿದೆ: ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್, ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ಅಂಡ್ ಫೇಸ್ ಮಾಡ್ಯುಲೇಷನ್. ಇಲ್ಲಿ ಸಹ ಹಾಗೆಯೇ ಡಿಜಿಟಲ್ ಮಾಡ್ಯುಲೇಷನ್ ನಲ್ಲಿ 3 ಟೈಪ್ಸ್ ಇದೆ. ಒಂದು ಆಂಪ್ಲಿಟ್ಯೂಡ್ ಶಿಫ್ಟ್ ಕೀಯಿಂಗ್, ಇಲ್ಲಿ ಆಂಪ್ಲಿಟ್ಯೂಡ್ ಶಿಫ್ಟ್ ಆಗುತ್ತೆ, ಆಂಪ್ಲಿಟ್ಯೂಡ್ ಶಿಫ್ಟ್ ಕೀಯಿಂಗ್. ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್, ಈಗ ಫ್ರೀಕ್ವೆನ್ಸಿ ಶಿಫ್ಟ್ ಆಗುತ್ತೆ. ಇಲ್ಲಿ ಹೈ ಇದ್ದಾಗ ಒಂದು ಫ್ರೀಕ್ವೆನ್ಸಿ ಡಿಜಿಟಲ್ ಡೇಟಾ, 0 ಇದ್ದಾಗ ಒಂದು ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಶಿಫ್ಟ್ ಆಗುತ್ತೆ, ಹೈ ಫ್ರೀಕ್ವೆನ್ಸಿ ಲೋ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ ಲೋ ಫ್ರೀಕ್ವೆನ್ಸಿ, ಲೈಕ್ ದಟ್ ಫ್ರೀಕ್ವೆನ್ಸಿ ಶಿಫ್ಟ್ಸ್. ಇಲ್ಲೇನಾಗುತ್ತೆ? ಆಂಪ್ಲಿಟ್ಯೂಡ್ ಶಿಫ್ಟ್ ಆಗುತ್ತೆ. ಪರ್ಟಿಕ್ಯುಲರ್ ಆಂಪ್ಲಿಟ್ಯೂಡ್ ಬರುತ್ತೆ, ಡೇಟಾ ಇಲ್ದಿದ್ದಾಗ ಆಂಪ್ಲಿಟ್ಯೂಡ್ 0 ಆಗುತ್ತೆ. ಮತ್ತೆ ಪಲ್ಸ್ 1 ಇದ್ದಾಗ, ಡೇಟಾ ಇಲ್ದಿದ್ದಾಗಲ್ಲ, ಬಿಟ್ 1 ಇದ್ದಾಗ ಆಂಪ್ಲಿಟ್ಯೂಡ್ ಬರುತ್ತೆ, ಬಿಟ್ 0 ಇದ್ದಾಗ ಆಂಪ್ಲಿಟ್ಯೂಡ್ 0 ಆಗುತ್ತೆ. ಸೊ ಆಂಪ್ಲಿಟ್ಯೂಡ್ ಶಿಫ್ಟ್ಸ್, ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಆನ್ ಆಫ್ ಕೀಯಿಂಗ್. ಪಲ್ಸ್ 1 ಇದ್ದಾಗ ಆನ್ ಆಗುತ್ತೆ, ಪಲ್ಸ್ 0 ಇದ್ದಾಗ ಆಫ್ ಆಗುತ್ತೆ. ಸೊ ಆಂಪ್ಲಿಟ್ಯೂಡ್ ಶಿಫ್ಟ್ ಕೀಯಿಂಗ್ ಅನ್ನ ASK ಅಂತ ಹೇಳ್ತಾರೆ. ದಿಸ್ ASK ಸಿಸ್ಟಮ್ ಅನ್ನ ಆನ್ ಆಫ್ ಕೀಯಿಂಗ್ ಅಂತಾನು ಹೇಳ್ತಾರೆ. ಆನ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಆಗುತ್ತೆ, ಆಫ್ ಆಗುತ್ತೆ. ಇಲ್ಲಿ ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್, ಫ್ರೀಕ್ವೆನ್ಸಿ ಶಿಫ್ಟ್ ಆಗುತ್ತೆ. ಇಲ್ಲಿ 2 ಕ್ಯಾರಿಯರ್ ಅನ್ನ ಯೂಸ್ ಮಾಡ್ತೇವೆ. ಇಲ್ಲಿ ಒಂದೇ ಕ್ಯಾರಿಯರ್, ಹೈ ಫ್ರೀಕ್ವೆನ್ಸಿ ಕ್ಯಾರಿಯರ್ ಅನ್ನ ಯೂಸ್ ಮಾಡಿರ್ತೇವೆ. ಇಲ್ಲಿ ಒಂದೇ ಕ್ಯಾರಿಯರ್ ಅನ್ನು ಯೂಸ್ ಮಾಡ್ತೇವೆ. ಇಲ್ಲಿ 2 ಡಿಫ್ರೆಂಟ್ ಕ್ಯಾರಿಯರ್ಸ್ ಅನ್ನು ಯೂಸ್ ಮಾಡ್ತೇವೆ. ಒಂದು ಫ್ರೀಕ್ವೆನ್ಸಿ, ಒಂದು ಕ್ಯಾರಿಯರ್ ಫ್ರೀಕ್ವೆನ್ಸಿ ಒಂದು ಪಲ್ಸಿಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಅಂದ್ರೆ ಬಿಟ್ 1 ಇದ್ದಾಗ. ಇನ್ನೊಂದು ಕ್ಯಾರಿಯರ್ ಫ್ರೀಕ್ವೆನ್ಸಿ ಬಿಟ್ 0 ಇದ್ದಾಗ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಫ್ರೀಕ್ವೆನ್ಸಿ ಶಿಫ್ಟ್ ಆಗುತ್ತೆ. ಬಿಟ್ 1 ಇದ್ರೆ ಒಂದು ಫ್ರೀಕ್ವೆನ್ಸಿ, ಬಿಟ್ 0 ಇದ್ರೆ ಇನ್ನೊಂದು ಫ್ರೀಕ್ವೆನ್ಸಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಟ್ ಇಸ್ ಕಾಲ್ಡ್ ಎಸ್ ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್, FSK. ಇನ್ನೊಂದು ಫೇಸ್ ಶಿಫ್ಟ್. ಫೇಸ್ ಶಿಫ್ಟ್ ಅಲ್ಲಿ ಫೇಸ್ ಶಿಫ್ಟ್ ಆಗುತ್ತೆ. ಸಪೋಸ್ ಯು ಕನ್ಸಿಡರ್ ದಟ್ ದಿಸ್ ಈಸ್ ಫಾರ್ ಬಿಟ್ 1. ಇಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಸಿಗ್ನಲ್ ಸ್ಟಾರ್ಟ್ಸ್ ಫ್ರಾಮ್ ಪಾಸಿಟಿವ್ ಹಾಫ್ ಸೈಕಲ್ ಅಂಡ್ ಎಂಡ್ಸ್ ಅಟ್ ನೆಗೆಟಿವ್ ಹಾಫ್ ಸೈಕಲ್. ಅದೇ ಬಿಟ್ 0 ಇದ್ರೆ, ಇಲ್ಲಿ ಬಿಟ್ 1 ಇದೆ ಅಂತ ತಿಳ್ಕೊಳ್ಳಿ, ಬಿಟ್ 0 ಇದ್ರೆ ಫೇಸ್ ಶಿಫ್ಟ್ ಆಗುತ್ತೆ. ಅವಾಗ ಇಟ್ ಸ್ಟಾರ್ಟ್ಸ್ ಫ್ರಾಮ್ ನೆಗೆಟಿವ್ ಹಾಫ್ ಸೈಕಲ್ ಅಂಡ್ ಎಂಡ್ಸ್ ಅಟ್ ಪಾಸಿಟಿವ್ ಹಾಫ್ ಸೈಕಲ್. ಇಲ್ಲಿ ನೋಡಿ, ಇಲ್ಲಿ ಫೇಸ್ ಶಿಫ್ಟ್ ಆಗಿದೆ ಬಿಟ್ 1 ಇಂದ ಬಿಟ್ 0.
phase shifts from 1 to 0 or 0 to 1, 180 degree phase difference ಇದೆ. That is called as phase shift keying, PSK. ಇದಕ್ಕೆ ಬೈನರಿ ಆಂಪ್ಲಿಟ್ಯೂಡ್ ಶಿಫ್ಟ್ ಕೀಯಿಂಗ್, ಬೈನರಿ ಫೇಸ್ ಶಿಫ್ಟ್ ಕೀಯಿಂಗ್, ಬೈನರಿ ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್ ಅಂತಾನು ಹೇಳ್ತಾರೆ. BASK, BFSK, BPSK. ಬಿ ಅಂತಂದ್ರೆ ಬೈನರಿ, ಅದು ಮತ್ತೆ ಬೇರೆ ಅಲ್ಲ. BASKನೂ ಒಂದೇ, ASKನೂ ಒಂದೇ. ಬೈನರಿ ಆಂಪ್ಲಿಟ್ಯೂಡ್ ಶಿಫ್ಟ್ ಕೀಯಿಂಗ್, ಬೈನರಿ ಫ್ರೀಕ್ವೆನ್ಸಿ ಶಿಫ್ಟ್ ಕೀಯಿಂಗ್, ಬೈನರಿ ಫೇಸ್ ಶಿಫ್ಟ್ ಕೀಯಿಂಗ್. ಓಕೆ, ಈ ಬೈನರಿ ಫೇಸ್ ಶಿಫ್ಟ್ ಕೀಯಿಂಗ್ ಅನ್ನ ಮತ್ತೆ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಒಂದು ಡಿಫರೆನ್ಷಿಯಲ್ ಫೇಸ್ ಶಿಫ್ಟ್ ಕೀಯಿಂಗ್, difference between the two phase shifts, differential phase shift keying. Next, quadrature phase shift keying. Quadrature ಅಂತಂದ್ರೆ 4 different positions ಇರುತ್ತೆ. I will explain this later. Quadrature phase shift keying, QPSK, differential phase shift keying, DPSK, and minimum phase shift keying. This minimum phase shift keying indicates MSK. This also a phase shift keying only, minimum phase shift keying. Here we have the phase shifts. That phase shift keying indicates phase difference between the bit 0 and bit 1. Bit 1 ಮತ್ತೆ bit 0 ದಲ್ಲಿ different phase shifts positions ಇರುತ್ತೆ. Depends upon that, this phase shift keying is classified into 3 types: differential phase shift keying, DPSK, quadrature phase shift keying, QPSK, and minimum phase shift keying, MSK. The digital modulation techniques are mainly classified into 3 types: amplitude shift keying or binary amplitude shift keying, BASK or ASK, frequency shift keying or binary frequency shift keying, FSK or BFSK, binary frequency shift keying, or generally it is called as phase shift keying, binary phase shift keying or phase shift keying, BPSK or PSK. PSK again classified into 3 types, that is differential phase shift keying, DPSK, quadrature phase shift keying, QPSK, and minimum phase shift keying, MSK. Okay, ಯಾಕೆ ನಮಗೆ ಇಲ್ಲಿ ಮಾಡ್ಯುಲೇಷನ್ ಅನ್ನು ಯೂಸ್ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ ಇದೆ ಆರ್ ಏನು ಮೆರಿಟ್ಸ್ ಇದೆ? ಫಸ್ಟ್ ಈಸ್ ಡಿಜಿಟಲ್ ಮಾಡ್ಯುಲೇಷನ್ ಸಿಸ್ಟಮ್ ಯೂಸಸ್ ಹೈ ಕ್ಯಾರಿಯರ್ ಫ್ರೀಕ್ವೆನ್ಸಿ. ನೀವು ಹೈ ಸೈನುಸಾಯ್ಡಲ್ ಕ್ಯಾರಿಯರ್ ಸಿಗ್ನಲ್ಸ್ ಅನ್ನು ಯೂಸ್ ಮಾಡ್ತೀರಾ, ಹೈ ಕ್ಯಾರಿಯರ್ ಫ್ರೀಕ್ವೆನ್ಸೀಸ್. ಹೆನ್ಸ್ ಸಿಗ್ನಲ್ಸ್ ಆರ್ ಟ್ರಾನ್ಸ್ಮಿಟೆಡ್ ಓವರ್ ಎ ಲಾಂಗ್ ಡಿಸ್ಟೆನ್ಸಸ್ ಯೂಸಿಂಗ್ ಮೀಡಿಯಾ ಸಚ್ ಆಸ್ ರೇಡಿಯೋ ಚಾನಲ್ಸ್ ಅಂತಂದ್ರೆ ವೈರ್ಲೆಸ್ ಕಮ್ಯುನಿಕೇಶನ್, ಆರ್ ಕಾಪರ್ ಕೇಬಲ್ಸ್, ವೈರ್ಡ್ ಕಮ್ಯುನಿಕೇಶನ್, ಆರ್ ಫೈಬರ್ ಆಪ್ಟಿಕ್ ಕೇಬಲ್. ನಿಮ್ಮ ಟೆಲಿಫೋನ್ ಕಮ್ಯುನಿಕೇಶನ್ಸ್, ಮೊಬೈಲ್ ಕಮ್ಯುನಿಕೇಶನ್ಸ್ ಎಲ್ಲ ಈಗ ಯಾವುದ್ರಲ್ಲಿದೆ? ಫೈಬರ್ ಆಪ್ಟಿಕ್ ಕಮ್ಯುನಿಕೇಶನ್ಸ್. ಮೊಬೈಲ್ ಕಮ್ಯುನಿಕೇಶನ್ಸ್ ಅಂದರೆ ನಿಮ್ಮ ಮೊಬೈಲಿಗೆ ಮತ್ತು ಟವರಿಗೆ ಕನೆಕ್ಷನ್ ಇಲ್ಲ, ಬಟ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ದ ಸಿಗ್ನಲ್ಸ್ ಆರ್ ಟ್ರಾನ್ಸ್ಮಿಟ್ಸ್ ಥ್ರೂ ದಿಸ್ ಫೈಬರ್ ಆಪ್ಟಿಕ್ ಕೇಬಲ್ಸ್. ನಿಮ್ಮ ಟೆಲಿಫೋನ್ ಕೇಬಲ್ಸ್ ಅನ್ನು ಸಹ ಫೈಬರ್ ಆಪ್ಟಿಕ್ ಕೇಬಲ್ಸ್ ಅಲ್ಲೇ ಕನೆಕ್ಟ್ ಮಾಡಿದ್ದಾರೆ. ಸೊ ಡಿಜಿಟಲ್ ಮಾಡ್ಯುಲೇಷನ್ ಸಿಸ್ಟಮ್ ಯೂಸಸ್ ಹೈ ಕ್ಯಾರಿಯರ್ ಫ್ರೀಕ್ವೆನ್ಸಿ. ಕ್ಯಾರಿಯರ್ ಫ್ರೀಕ್ವೆನ್ಸಿ ತುಂಬ ಹೈ ಇರೋದ್ರಿಂದ ಏನಾಗುತ್ತೆ, ಇಲ್ಲಿ ಡಿಸ್ಟಾರ್ಷನ್ಸ್ ಕಡಿಮೆ ಆಗುತ್ತೆ and we can transmit that signals for a longer distance. The second merit or advantage is signals generated by digital modulation systems are analog in nature. First signals ಇರೋದು ಯಾವ ಫಾರ್ಮಲ್ಲಿ ಇರುತ್ತೆ? ಅನಲಾಗ್ ಸಿಗ್ನಲ್ಸ್ ಅಲ್ಲಿ. Hence all type of analog communication channels can be used for transmission. ನೀವು ಅನಲಾಗ್ ಕಮ್ಯುನಿಕೇಶನ್ಗೆ ಏನು ಚಾನಲ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರಿ, ಅದೇ ಸೇಮ್ ಚಾನಲ್ಸ್ ಅನ್ನ ಡಿಜಿಟಲ್ ಕಮ್ಯುನಿಕೇಶನ್ಗೆ ಸಹ ಯೂಸ್ ಮಾಡ್ಬೋದು. ಇನ್ನೊಂದು ಮೇನ್ ಅಡ್ವಾಂಟೇಜ್ ಇದರಲ್ಲಿ ಮೆನ್ಷನ್ ಮಾಡಲಿಲ್ಲ. ಇನ್ನೊಂದು ಮೇನ್ ಅಡ್ವಾಂಟೇಜ್ ಅಂತಂದ್ರೆ ಡಿಜಿಟಲ್ ಕಮ್ಯುನಿಕೇಶನ್ ಅಲ್ಲಿ ಈಚ್ ಅಂಡ್ ಎವ್ರಿ ಇನ್ಫಾರ್ಮೇಶನ್ ಈಸ್ ಕನ್ವರ್ಟ್ಸ್ ಇಟ್ ಇನ್ ಟು ಎ ಕೋಡೆಡ್ ಫಾರ್ಮ್. ಎನ್ಕೋಡರ್ ಅನ್ನ ಯೂಸ್ ಮಾಡ್ತೇವೆ. ಸೊ ದಟ್ ದ ಪ್ರೊಟೆಕ್ಷನ್ ಆರ್ ಡ್ಯೂ ಟು ದಟ್ ಎನ್ಕ್ರಿಪ್ಷನ್ ಸಿಗ್ನಲ್ ಸೆಕ್ಯೂರಿಟಿ ಈಸ್ ಮ್ಯಾಕ್ಸಿಮಮ್. ಸಿಗ್ನಲ್ ಸೆಕ್ಯೂರಿಟಿಯನ್ನು ಡಿಕೋಡ್ ಮಾಡಲಿಕ್ಕೆ ನೋನ್ ಪರ್ಸನ್ ಮಾತ್ರ ಡಿಕೋಡ್ ಮಾಡ್ಬೋದು, ಎಲ್ಲರಿಗೂ ಡಿಕೋಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಸಿಗ್ನಲ್ಸ್ ಅನ್ನ ಟ್ಯಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. So the security is more in digital modulation techniques. Okay. Next, we consider the digital modulation's demerits.
ಡಿಜಿಟಲ್ ಮಾಡ್ಯುಲೇಷನ್ ಮೇನ್ ಡಿಮೆರಿಟ್ಸ್ ಅಂತಂದ್ರೆ ಸರ್ಕ್ಯೂಟ್ ಕಾಂಪ್ಲೆಕ್ಸಿಟಿ. Circuit required for the modulation and demodulation is more complex, needs complex circuits. It needs a more complex circuits. ಮತ್ತೆ antennas used in the digital communication is also slightly complex. Digital modulation needs complex modulation and demodulation circuitry, transmitting and receiving antennas. ಎರಡು ಸರ್ಕ್ಯೂಟ್ಸ್ ಮಾಡ್ಯುಲೇಷನ್ ಡಿಮಾಡ್ಯುಲೇಷನ್ ಟ್ರಾನ್ಸ್ಮಿಟಿಂಗ್ ಅಂಡ್ ರಿಸೀವಿಂಗ್ ಆಂಟೆನಾ ಸರ್ಕ್ಯೂಟ್ಸ್ ಎಲ್ಲ ಏನಿರುತ್ತೆ ಕಾಂಪ್ಲೆಕ್ಸ್ ಆಗಿರುತ್ತೆ. ಅದು ಒಂದು ಡಿಸ್ಅಡ್ವಾಂಟೇಜ್. ಇನ್ನೊಂದು ಇಂಟರ್ಫಿಯರೆನ್ಸ್. ಯು ಆಲ್ರೆಡಿ ನೋ ದಟ್ ಸಿಂಬಲ್ ಇಂಟರ್ಫಿಯರೆನ್ಸ್. ಬಿಟ್ 0 1 ಆಗಿಬಿಟ್ರೆ 1 0 ಆಗಿಬಿಟ್ರೆ ಸಮ್ ಡಿಸ್ಟಾರ್ಷನ್ಸ್ ಇರುತ್ತೆ. ಅದನ್ನ ಮಿನಿಮೈಸ್ ಮಾಡ್ಲಿಕ್ಕೆ ನಾವು ಬೇರೆ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತೇವೆ. ದಿಸ್ ಎರರ್ ಡಿಟೆಕ್ಷನ್ ಅಂಡ್ ಕರೆಕ್ಷನ್ ಸರ್ಕ್ಯೂಟ್ಸ್ ಅನ್ನ ಯೂಸ್ ಮಾಡ್ತೇವೆ. ಬಟ್ ಬೇಸಿಕ್ ಡಿಮೆರಿಟ್ಸ್ ಅಲ್ಲಿ ಡಿಜಿಟಲ್ ಮಾಡ್ಯುಲೇಷನ್ ಸಿಸ್ಟಮ್ಸ್ ಸಫರ್ಸ್ ಫ್ರಮ್ ಇಂಟರ್ಫಿಯರೆನ್ಸ್ ಪ್ರಾಬ್ಲಮ್ಸ್. ಒಂದು ಬಿಟ್ಟಿಂದ ಇನ್ನೊಂದು ಬಿಟ್ಟಿಗೆ ಇಂಟರ್ಚೇಂಜ್ ಆದರೆ ನಾವು ಡಿಸ್ಟರ್ಬೆನ್ಸ್ ಬರುತ್ತೆ. ದಟ್ ಈಸ್ ಇಂಟರ್ಸಿಂಬಲ್ ಇಂಟರ್ಫಿಯರೆನ್ಸ್ ಆರ್ ಇಂಟರ್ಫಿಯರೆನ್ಸ್ ಆಫ್ ಪ್ರಾಬ್ಲಮ್. ನೆಕ್ಸ್ಟ್, ಎಲ್ಲೆಲ್ಲಿ ನಾವು ಡಿಜಿಟಲ್ ಮಾಡ್ಯುಲೇಷನ್ಸ್ ಅನ್ನ ಯೂಸ್ ಮಾಡ್ತೇವೆ? ನವೇಡೇಸ್ ಇನ್ ಆಲ್ಮೋಸ್ಟ್ ಆಲ್ ಕಮ್ಯುನಿಕೇಶನ್ ಪ್ರೊಸೆಸ್ ವಿ ಹ್ಯಾವ್ ದ ಡಿಜಿಟಲ್ ಮಾಡ್ಯುಲೇಷನ್ ಅಲ್ವಾ. ಈಗ ಎಲ್ಲ ಕಡೆನೂ ನಾವು ಯೂಸ್ ಮಾಡ್ತಾ ಇರೋದು ಡಿಜಿಟಲ್ ಮಾಡ್ಯುಲೇಷನ್ಸ್. ಸಮ್ ಬೇಸಿಕ್ ಅಪ್ಲಿಕೇಶನ್ಸ್ ಅಂತಂದ್ರೆ ಟ್ರಾನ್ಸ್ಮಿಷನ್ ಆಫ್ ಡಿಜಿಟಲ್ ಡೇಟಾ ಓವರ್ ಟೆಲಿಫೋನ್ ವೈರ್ಸ್. ಟೆಲಿಫೋನ್ ವೈರ್ಸ್ ಅಲ್ಲಿ ಡಿಜಿಟಲ್ ಡೇಟಾ ಅನ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ, ಇಂಟರ್ನೆಟ್ ಕನೆಕ್ಷನ್ಸ್ಗೆ ಮಾಡೆಮ್ಸ್ ಅನ್ನ ಯೂಸ್ ಮಾಡ್ತೇವೆ. ಮಾಡ್ಯುಲೇಷನ್ ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್, ದಟ್ ಈಸ್ ಮಾಡೆಮ್ಸ್. ಡಿಜಿಟಲ್ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ ಅಲ್ಲಿ. ಬಿಕಾಸ್ ಅವರ್ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ 0 and 1. In that cases we use this digital communication or digital modulation techniques. Next, in mobile communication, mobile ನಲ್ಲಿ ಸಹ ನಾವು ಯೂಸ್ ಮಾಡ್ತಾ ಇರೋದು ಡಿಜಿಟಲ್ ಮಾಡ್ಯುಲೇಷನ್ಸ್. ಇನ್ ಸ್ಯಾಟಲೈಟ್ ಕಮ್ಯುನಿಕೇಶನ್ಸ್ ಅಲ್ಲೂ ಸಹ ನಾವು ಯೂಸ್ ಮಾಡ್ತಾ ಇರೋದು ಡಿಜಿಟಲ್ ಮಾಡ್ಯುಲೇಷನ್ ಟೆಕ್ನಿಕ್ಸ್. ಅಂಡ್ ಶಾರ್ಟ್ ಡಿಸ್ಟೆನ್ಸ್ ರಿಮೋಟ್ ಕಂಟ್ರೋಲ್, in that also we have the digital modulation techniques. Like this, the digital modulation has a number of applications, and in the next video we'll explain amplitude shift keying or binary amplitude shift keying, BASK, how the amplitude shifts from on to off and off to on. Okay, thank you.